ಕುದಿಯುವ ನೀರಿಗೆ ವೀಳ್ಯದೆಲೆನ ಹಾಕಿ ನೋಡಿ ಯಾವ ಥರ ಅಂತಂದರೆ ವೀಳ್ಯದೆಲೆನ ತೊಗೊಂಡು ಕ್ಲೀನಾಗಿ ತೊಳ್ಕೊಂಡು ಹಿಂದೆ ತೊಟ್ಟು ಮುಂದೆ ಚಿಗುರು ಇದನ್ನೆಲ್ಲ ತೆಗಿಬೇಕಾಗತ್ತೆ. ನಂತರ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇದಿಷ್ಟನ್ನು ಸೇರಿಸಿ ರುಬ್ಕೋಬೇಕಾಗತ್ತೆ. ನೋಡಿ ಇದನ್ನು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ನೀರು ಕುದೀತಾ ಇರುತ್ತಲ್ವ ಆ ನೀರಿಗೆ ಈ ವೀಳ್ಯದೆಲೆಯ ಮಸಾಲೆಯನ್ನು ಹಾಕೋಬೇಕಾಗತ್ತೆ. ಸ್ಟವನ್ನು ಹಚ್ಚಿ ಒಂದು ಲೋಟ ಆಗೋಷ್ಟು ನೀರನ್ನು ಕುದಿಯೋಕೆ ಇಟ್ಟಿರಬೇಕು. ಆ ನೀರು ಕುದಿ ಬಂದಿರುತ್ತಲ್ಲ ಆ ನೀರಿಗೆ ಈ ಮಸಾಲೆನ ಹಾಕೋಬೇಕು. ಒಂದೆರಡು ಟೊಮೆಟೊ ಕಟ್ ಮಾಡಿ ಹಾಕೋಬೇಕು. ಇವಾಗ ಒಗ್ಗರಣೆ ಕೊಡಬೇಕಾಗತ್ತೆ ಎಣ್ಣೆನ ಕಾಯೋದಕ್ಕೆ ಅಂತೇಳಿಟ್ಟು ಸಾಸಿವೆ, ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಇಂಗು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಬೆಲ್ಲ ಹಾಕ್ಬಿಟ್ಟು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಆರೋಗ್ಯಕ್ಕೆ ಹಿತಕರವಾದಂತಹ ವೀಳ್ಯದೆಲೆಯ ರಸ ರೆಡಿ ಆಗಿಬಿಡುತ್ತೆ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಶೀತ, ಅಸ್ತಮಾ ರಿಲೇಟೆಡ್ ತೊಂದರೆ ಇದೆ ಅಂತನ್ನೋರು ವೀಳ್ಯದೆಲೆ ಹೆಚ್ಚಾಗಿ ತಂದಾಗ ಖಂಡಿತ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.